ಎಲ್ಲಾರ್ಗೂ ಇಷ್ಟ ಅಂದ್ರೆ ಏನು ಅಂತ ಗೊತ್ತೇ ಗೊತ್ತಾ? ಅದು ಗೊತ್ತಿರೋದು ನನಗೆ ಮಾತ್ರ. ನಮ್ಮ ಗ್ಯಾರಂಟಿ ಕುಲದಾಗ ಒಂದು ಮಾತು, ಸುಖ ಅನ್ನೋ ಗುರಿ ಮುಟ್ಟಬೇಕಾದ್ರೆ ಅದನ್ನ ಪಡೆಯೋ ದಾರಿನ ಮೊದಲು ಹಿಡಿಬೇಕು. ಯಾಕಂದ್ರೆ ಸುಖ ಅರ್ಥಕ್ಕೆ ಸಿಗುದಿಲ್ಲ, ಅನುಭವಕ್ಕೆ ಸಿಗುದು. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಸುಖಕ್ಕಾಗಿ ಮಾಡ್ಕೊಂಡಿರೋ ದಾರಿ ಯಾವುದು ಅಂದ್ರೆ ಗ್ಯಾರಂಟಿ ಕ್ಲಿನಿಕ್. ನಿಮ್ಗೆಲ್ಲ ಆಸ್ಪತ್ರೆಗಳು ಗೊತ್ತು, ಡಾಕ್ಟರ್ ಅಂತ ಇಷ್ಟೊತ್ತದ ಮೊಳತ್ತದ ಹೆಸರಿಟ್ಕೊಂಡು ಮೈನೂತರ ಬಿಲ್ಡಿಂಗ್ ಏರಿಸ್ಕೊಂಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ನೀವೇನಾದ್ರೂ ಹೊಟ್ಟೆ ನೋವು ಅಂತ ಆಸ್ಪತ್ರೆ ಒಳಗ್ ಹೋದ್ರೆ ನಿಮ್ ಒಳಗಡೆ ಏನೇನ್ ಅವ ಎಲ್ಲದಕ್ಕೂ ಒಂದು ಕಾಯಿಲೆ ಅಂತ ಹೇಳಿ ನಿಮ್ಮನ್ನ ಐಸಿ ಒಳಗೆ ತುರುಕಿ ಈಚೆಗೆ ಬರೋವರೆಗೆ ಇದ್ಬದ್ ನೆಮ್ಮದಿ ಎಲ್ಲ ಹಾಳಾಗಿತ್ತು. ಹಾಗೇನಾದ್ರೂ ದೊಡ್ಡ ಆಸ್ಪತ್ರೆಗೆ ಹೋಗಿ ನೆಮ್ಮದಿಯಾಗಿ ಈಚೆಗೆ ಬಂದ ಅಂದ್ರೆ ಒಂದವ ನೆಗವಾಗಿರ್ಬೇಕಷ್ಟೇ. ನನ್ನ ಗ್ಯಾರಂಟಿ ಕ್ಲಿನಿಕ್ ನಾಗ ಹಂಗಲ್ಲ. ಇಲ್ಲಿ ಯಾರಾದ್ರೂ ಬಂದು ತಮ್ಮ ಕಾಯಿಲೆ ಕಷ್ಟ ಸುಖ ಹೇಳ್ಕೊಂಡ್ರೆ ನಾನು ಕೊಡೋ ಕುಡಿಗೆ ಶುಗರ್ ಹೊಂಟೈತೆ, ಕ್ಯಾನ್ಸರ್ ಕ್ಯಾನ್ ಹೊಂಟೈತೆ, BP ಭಯ ನಡಗೋಯ್ತದೆ. ಅದಕ್ಕೆ ಓರ್ ತುಂಬಾ ಜನ ನನ್ನನ್ನ ಗ್ಯಾರಂಟಿ ಗ್ಯಾರಂಟಿ ಅಪ್ಪನ ಮಗ ಗ್ಯಾರಂಟಿ ಅಂತ ಕರೀತಾರೆ. ಅದೇನು ಸುಳ್ಳಲ್ಲ ಬಿಡಿ, ನಾನು ಗ್ಯಾರಂಟಿ, ನಮ್ಮ ಅಪ್ಪನೂ ಗ್ಯಾರಂಟಿ, ನಾನು ಕೊಡೋ ಪುಡಿ 100% ಗ್ಯಾರಂಟಿ. ಇನ್ನು ನನ್ನ ಫಿಗರ್ ಗ್ಯಾರಂಟಿ. ಕೊಂತಲ್ಲಪ್ಪ ನನ್ನ ಪೇಷಂಟು.
ನೀವು ನನ್ನ ಅಣ್ಣನ ಮಗಳಲ್ವಾ? ಯಾವ ಶಿಶಿಗೆ ಬೋರ್ನೆ ಕೊಡಕ್ ಹೊರಟಿದ್ದೀರೋ? ಯಾಕೆ ಬಾಲಿ ನಿಮ್ಮ ಮೇಲೆ ಯಾವತ್ತಾದ್ರೂ ಸಿಕ್ಕಾಗಕ್ಕಾಗುತ್ತಾ? ಅಲ್ಲ, ಹೀಗೆ ಕಂಡೋರ್ ಮಕ್ಕಳನ್ನ ಗುಟ್ಟು ಬಚ್ಚೆ ಇರೋರ್ನ ಮದುವೆ ಮಾಡಿದ್ರೆ ಅವ್ರು ಅಯ್ಯೋ ಪಾಪ ಅಂತ ಹೇಳ್ಕೊಂಡ್ರೆ ಅವ್ರ ಶಾಪ ತಂದೆ ಬೀಳೋದಿಲ್ಲ. ಯಾಕೆ ಯಾಕೆ ಎಷ್ಟೊಂದು ಸಿಟ್ಟಾಗಿ ನನ್ನ ಮೇಲೆ ಮಾತಾಡ್ತಾ ಇದೀಯ? ಏನಾಯ್ತು? ನಿಮ್ಮ ಮೇಲೆ ನಾನು ಕೋಪ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ. ಮಾಡೋ ಕೆಲಸ ಎಲ್ಲ ಮಾಡ್ಬಿಡ್ತೀಯಲ್ಲ. ನೀನೇನ್ ಮಾತಾಡಕ್ಕಾಗುತ್ತೆ ನಿಮ್ಮ ಹತ್ರ? ಏನೂ ಇಲ್ಲ. ಅಲ್ಲ, ಆ ಕೆಲ್ಸದವ್ನು, ಈ ಕೆಲ್ಸದವ್ನು, ಆ ದುಡ್ಡು ಮಾಡೋನು, ಈ ದುಡ್ಡು ಮಾಡೋನು ಅಂತ ಹೇಳಿ ನಮ್ಮಂತ ಹೆಣ್ಮಕ್ಳನ್ನ ಮದುವೆ ಮಾಡ್ಬಿಟ್ರಲ್ಲ. ದೇವ್ರು ಒಳ್ಳೇದ್ ಮಾತ್ರ ಅನ್ಕೊಂಡಿದ್ದೀರಾ? ಸ್ವಲ್ಪ ನಾಶ ಮಾಡ್ಬಿಡ್ತದೆ. ಹಾಗೆಲ್ಲ ಶಾಪ ಒಂದು ಮದುವೆ ಮಾಡ್ಬೇಕಾದ್ರೆ 100 ಸುಳ್ಳು ಹೇಳಬೇಕಾಯ್ತದೆ. ನೀನ್ ಯೋಚನೆ ಮಾಡ್ಬೇಡ. ಅಲ್ಲ, ಅವನು ಅಷ್ಟು ಕಲ್ತವನೆ, ಇಷ್ಟು ಕಲ್ತವನೆ, ಮೂಟೆ ಗಟ್ಟಲೆ ಕಲ್ತವನೆ ಅಂತ ನಿನ್ನ ಮಾತನ್ನ ಕೇಳ್ಕೊಂಡು ನಿನ್ನ ಮುಸುಡಿಯ ನೋಡ್ಕೊಂಡು ನಮ್ಮಪ್ಪ ಮದುವೆ ಮಾಡ್ದ. ಇಲ್ಲ ಅಂದಿದ್ರೆ ನಮ್ಮಪ್ಪ ನಿಮ್ಮ ಅಪ್ಪ ಏನಂತ ಹೇಳಿದ್ದೀನೋ ಸರ್? ಯಾರ ಮಗ ನೋಡ ಹಾಕಿ ಮದುವೆ ಮಾಡಿದ್ದಿರಿಗೆ? ಅವನೇನಾದ್ರೂ ಬಂದಿದ್ರೆ ನಮ್ಮಪ್ಪ ಎತ್ತಿಪ್ಪ ಕಾಲ ಹಾಕಿದ್ರು ಮದುವೆ ಮಾಡಿದ್ದಿಲ್ಲ. ಈ ನಿನ್ನ ಮುಸುಡಿ ನೋಡಿ ನಮ್ಮಪ್ಪ ಅವನ್ನ ಮದುವೆ ಮಾಡ್ತಿದ್ದು. ನನ್ನ ಬಾಲಿ ಅವತ್ತು ನಿಮ್ಮ ಅಪ್ಪನ ಹತ್ರ ನಾನು ಮಾತು ಕೊಟ್ಟಿದ್ದು ಅದನ್ನೇ ಕಣ್ ನನ್ನ ಬಾಲಿ. ಏನಂತ ಕೊಟ್ಟಿದೆ ಮಾತು? ನೋಡಿ ಯಜಮಾನ್ರೆ, ನೀವು ಆ ಬನಮೂರು ಮುಸುಡಿ ನೋಡಿ ಹೆಣ್ಣು ಕೊಡಬೇಡ್ರಿ, ನನ್ನ ಫೇಸ್ ಕಟ್ ನೋಡಿ ಹೆಣ್ಣು ಕೊಡ್ರಿ ಅಂತ. ಮತ್ತೆ ಏನು ಚಿಂತೆ ಮಾಡಬೇಡ್ರಿ, ನಿಮ್ಮ ಮಗಳ ಸುಖ ಸಂತೋಷ ದುಃಖ ದಿಗಮಾನ ಎಲ್ಲ ನಾನು ನೋಡ್ಕೊಂತೀನಿ. ಒಂದನ್ನು ಮಾತು ಕೊಟ್ಟಿದ್ದ ಕಣ್ಬಾರಿ. ನಮ್ಮಪ್ಪಯ್ಯ ರಾಮಲಿಂಗಪ್ಪಗೆ ಆ ತರಲ್ಲೇ ಹೇಳಿ ಮಾಡ್ಕೊಟ್ಟು ಮದುವೆ ಮಾಡ್ತಿರೋದು. ಒಟ್ಟು ಮಾತಲ್ಲಿ ನೋಡ್ಕೊಂತೀನಿ ಕಣ್ಬಾಲಿ. ನಿನ್ ಕೈ ಬಿಡಾಕಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ಏನೋ ಹಳೆ ಗಾಡಿ ಓಡ್ತೈತಲ್ಲ. ಅಯ್ಯೋ ನನ್ನ ಚಿನ್ನ, ಏನ್ ತುಳಿ ಕೂಡ ಹೇಳು. ಕಲ್ತವ್ ಸಿಗದೆ ಅಂದ್ರೆ ಏನಾಯ್ತು? ಆ ಕಲ್ತವ್ನು ಕಲಿಸ್ದವ್ ನಾನೊಬ್ಬ ಇದೀನಲ್ಲ. ನಿನಗೆ ಅಲ್ಲ ಕಣ್ಬಾಲಿ, ನಿನಗೆ ಮೋಟರ್ ಬೈಕ್ ನಾಗಿ ಹಿಂದೆ ಕೂತ್ಕೊಂಡು ಹೋಗ್ಬೇಕು ಅಂತ ಆಸೆ ಇಲ್ವಾ? ಮೈಸೂರ್ಗೆ ಹೋಗಿ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಇಲ್ವಾ? ಮತ್ತೆ ಬಾಲಿ ಬಾಲಿ ಒಂದು ಸ್ಪೆಷಲ್ ಇಟ್ಟು ಸ್ವಲ್ಪ ಎತ್ತು ಪ್ರಶ್ನೆ ಇಲ್ಲ, ಅದು ಕೈ ಮಹತ್ವ. ಲೇ ಬಾಲಿ, ಏನ್ ಚೆನ್ನಾಗಿ ಕಾಣ್ತೀವಿ ಬಾಲಿ.
ಕಟ್ಟದ